ಅದು ಕೈಯಲ್ಲಿರೋ ಮಂತ್ರವಾದಿ ದಾರಗಳೆಲ್ಲ ಯಾರು ಕಟ್ಟಿದ್ರು? ಇದು ಅಂತ ದೇವಸ್ಥಾನದ್ದು, ಇದು ಕಾಶಿದು, ಮತ್ತೆ ಕಾಲಭೈರವೇಶ್ವರಂದು, ಇದು ನಂಜನಗೂಡು ನಂಜುಂಡೇಶ್ವರಂದು, ಇದು ತಿರುಪತಿ ವೆಂಕಟರಮಣಂದು, ಇದು ನಂದು ಬಳೆ ಅಷ್ಟೇ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ದೇವರುಗಳು ನಮ್ ಜೊತೆ ಇರ್ಬೇಕು. ಡೈಲಿ ಅವುಗಳ ಕೈಯಲ್ಲೂ ಪಾತ್ರೆ ತೊಳ್ಸೋದು, ಅಡಿಗೆ ಮಾಡ್ಸೋದು. ಓ ನೀನ್ ರೊಟ್ಟಿ ಕಲ್ಸ್ಬಿಟ್ರೆ ಇನ್ನೇನ್ ಕಮ್ಮಿನೇ ಇಲ್ಲ. ಓ ನಮ್ ಕೈಯಲ್ಲಿ ಮಾಡಕ್ ಆಗದೆ ಇರೋ ಕೆಲ್ಸಗಳೇ ಇಲ್ಲ. ಸುಮ್ನಿರಾ, ಇದೇ ಜಾಸ್ತಿ ಆಗುತ್ತೆ ಅಂತ ಅಂದೆ. ಇಷ್ಟಪ್ಪ ನಾನು ಒಬ್ಬನಿಗೆ ಸರಿ ಹೋಗುತ್ತೆ, ನೀವೆಲ್ಲ ಏನ್ ತಿಂತೀರಾ? ನೋಡ್ದ ಆಗಲ್ಲ ನಿನ್ ಕೈಯಲ್ಲಿ ಅಂತ ಅಂದೆ. ಸೂಪರ್. ಹಿಂಗೆ ಸಾಕಲ್ಲ ಇಷ್ಟಪ್ಪ ಉಂಡೆ? ಸಾಕು ಸಾಕು. ಚೆನ್ನಾಗಿದೆ ಚೆನ್ನಾಗಿದೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಏನ್ ಮಾಡ್ತಾ ಇದೀವಮ್ಮ? ಈರುಳ್ಳಿ ಅಕ್ಕಿ ರೊಟ್ಟಿ ಮಾಡ್ತಿದೀವಿ. ಇದು ನೋಡಿ ತುಂಬಾನೇ ಟೇಸ್ಟ್ ಆಗಿರುತ್ತೆ. ನಾವ್ ಇವಾಗ ಅಕ್ಕಿ ರೊಟ್ಟಿನ ಬರೀ ಹಿಟ್ಟು ಕಲ್ಸ್ಬಿಟ್ಟು ಹಂಗೆ ತಟ್ತೀವಿ. ಅದೇ ಇದು ಈರುಳ್ಳಿ ಹಾಕ್ತಿವಲ್ಲ, ಹಂಗಾಗಿ ಅದೊಂದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ನೋಡಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು, ನಾನು 1 ಬೌಲ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದೀನಿ, ಮತ್ತೆ ಅರ್ಧ ಕಪ್ ಅಷ್ಟು ಚಿರೋಟಿ ರವೆ ತಗೊಂಡಿದೀನಿ, 1 2-3 ಈರುಳ್ಳಿ ಈ ತರ ಸಣ್ಣ ಸಣ್ಣಕ್ಕೆ ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೋಬೇಕು. ಮತ್ತೆ 1 2 ಹಸಿಮೆಣಸಿನ್ಕಾಯಿ ತಗೊಂಡಿದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದೀನಿ, ಮತ್ತೆ ಕರ್ಬೇವಿನ ಸೊಪ್ಪು ತಗೊಂಡಿದೀನಿ, ಮತ್ತೆ 1 ಸ್ಪೂನು ಬಿಳಿ ಎಳ್ಳು ತಗೊಂಡಿದೀನಿ, 1 ಸ್ಪೂನು ಜೀರಿಗೆ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ 1 ಬೌಲ್ ತಗೊಂಡಿದೀನಿ. ನೋಡಿ ಈರುಳ್ಳಿ ಹೆಚ್ಚಿಟ್ಕೊಂಡಿದೀವಲ್ಲ, ಇದನ್ನ ಇದ್ರೊಳಗೆ ಹಾಕೊಳ್ಳೋಣ. ನೋಡಿ ಬೌಲ್ಗೆ ಒಂದೊಂದೇ ಹಾಕೊಳ್ಳೋಣ. ನೋಡಿ ಹಸಿಮೆಣಸಿನ್ಕಾಯಿ, ಮತ್ತೆ ಕೊತ್ತಂಬರಿ ಸೊಪ್ಪು, ಮತ್ತೆ ನೋಡಿ ಇದು ಕರ್ಬೇವಿನ ಸೊಪ್ಪನ್ನು ಈ ತರ ಸಣ್ಣ ಸಣ್ಣ ಕೆಚ್ಚಿ ಹಾಕೋಬೇಕು. ಮತ್ತೆ ನೋಡಿ ಅಕ್ಕಿ ಹಿಟ್ಟು ಹಾಕೊಳ್ಳೋಣ, ಮತ್ತೆ ರವೆನ ಹಾಕೊಳ್ಳೋಣ. ನೋಡಿ 1 ಕಪ್ ಅಕ್ಕಿ ಹಿಟ್ಟಿಗೆ 1 ಅರ್ಧ ಕಪ್ ರವೆನ ಹಾಕಿದೀನಿ. ಮತ್ತೆ ಈಗ 1 ಸ್ಪೂನ್ ವೈಟ್ ಎಳ್ಳು ಹಾಕೊಳ್ಳೋಣ, ಮತ್ತೆ ಜೀರಿಗೆ. ಈಗ ಇದಕ್ಕೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರೇನ್ ಜಾಸ್ತಿ ಹಾಕೊಂಡು ಕಲ್ಸ್ಕೊಳ್ಳೋದು ಬೇಡ, ರೊಟ್ಟಿ ಅದಕ್ಕೆ ಕಲ್ಸ್ಕೋಬೇಕು. ಈಗ ನೋಡಿ ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಈಗ ಇದಕ್ಕೆ ಕಾಯ್ದಿರೋ ಎಣ್ಣೆನೆ ಹಾಕೊಳ್ಳೋಣ. ನೋಡಿ ಚೆನ್ನಾಗಿ ಕಾಯ್ದಿದೆ, ಕಾಯ್ದಿರೋ ಎಣ್ಣೆನೆ ಹಾಕೋಬೇಕು, ಚೆನ್ನಾಗಿ ಬರುತ್ತೆ ರೊಟ್ಟಿ. 1 2-3 ಸ್ಪೂನ್ ಅಷ್ಟು ಹಾಕೋಬೇಕು. ಈಗ ಎಣ್ಣೆ ಹಾಕಿದ್ದೀನಲ್ಲ, ಹಿಂಗೆ ಸ್ವಲ್ಪನೇ ಕಲ್ಸ್ಕೊಳ್ಳೋಣ. ಬಿಸಿ ಇರುತ್ತೆ ಎಣ್ಣೆ, ನೋಡ್ಕೊಂಡು ಕಲ್ಸ್ಕೋಬೇಕು, ಇಲ್ಲಾಂದ್ರೆ ಕೈ ಸುಡುತ್ತೆ. ನೋಡಿ ಈರುಳ್ಳಿಲೆಲ್ಲ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಹಂಗಾಗಿ ಈ ತರ ಚೆನ್ನಾಗಿ ಹೆಚ್ಚಿಕೋಬೇಕು. ಎಣ್ಣೆ ಎಲ್ಲ ಹಾಕಿದೀವಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ತರ. ನೋಡಿ ಸ್ವಲ್ಪನೇ ನೀರ್ ಹಾಕೊಂಡು ಕಲ್ಸ್ಕೊಳ್ಳೋಣ. 1 ರೊಟ್ಟಿ ಅದಕ್ಕಷ್ಟೇ ಕಲ್ಸ್ಕೋಬೇಕು, ಜಾಸ್ತಿ ಗಟ್ಟಿನೂ ಬೇಡ ಮತ್ತೆ ತೆಳ್ಳಕ್ಕೂ ಬೇಡ. ಸ್ವಲ್ಪನೇ ನೀರ್ ಹಾಕೊಂಡು ಕಲ್ಸ್ಕೊಳ್ಳೋಣ. ಕೊಡು, ನಾನು ಕಲಿಸ್ತೀನಿ. ಅಷ್ಟೊಂದು ನೀನ್ ತವಾ ಬಿಸಿಗೆ ಇಟ್ಕೊ. ಕಲಿಸ್ತೀಯಾ? ನೋಡಿ ಇಷ್ಟು ಹಿಂಗ್ ಉಂಡೆ ಬರೋ ತರ ಕಲ್ಸ್ಬೇಕು. ನೀನ್ ಆಮೇಲೆ ತೆಳ್ಳಗ್ ಮಾಡ್ಬಿಡು. ಇಲ್ಲ ಇಲ್ಲ, ಬಾ ಸೈಡ್ ಬಾ. ಓ ನೀನ್ ರೊಟ್ಟಿ ಕಲ್ಸ್ಬಿಟ್ರೆ ಇನ್ನೇನ್ ಕಮ್ಮಿನೇ ಇಲ್ಲ. ಓ ನಮ್ ಕೈಯಲ್ಲಿ ಮಾಡಕ್ ಆಗದೆ ಇರೋ ಕೆಲ್ಸಗಳೇ ಇಲ್ಲ. ಸುಮ್ನಿರಾ. ನೋಡಿ ಈ ತರ ಹಿಂಗ್ ಉಂಡೆ ಬರ್ಬೇಕು. ಹಿಂಗೆ ನೋಡಿ ಹಿಂಗ್ ತಟ್ಬೇಕು. ಸ್ವಲ್ಪ ನೀರ್ ಹಾಕೋಲ್ಲ? ಬೇಡ, ಸಾಕು. ಇನ್ನೊಂದ್ ಚೂರ್ ನೀರ್ ಹಾಕೋ. ಇದು ಈರುಳ್ಳಿ ಇದ್ರೆ ಕ್ರಿಸ್ಪಿ ಆಗಿರುತ್ತೆ. ಮತ್ತೆ ಅದು ಎಣ್ಣೆ ಒಳಗಡೆ ಬೇಯ್ತಿತ್ತಲ್ಲ, ಅದು ಚೆನ್ನಾಗಿರ್ತಿತ್ತು. ಬಿಸಿ ಎಣ್ಣೆ ಏನಕ್ಕೆ ಹಾಕ್ದೆ ಇದಕ್ಕೆ? ಕ್ರಿಸ್ಪಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಬಿಸಿ ಎಣ್ಣೆ ಹಾಕಿದ್ರೆ ಅದಕ್ಕೆ ಚಕ್ಲಿ ನಿಪ್ಪಟ್ಟಿಗೆಲ್ಲ ಬಿಸಿ ಎಣ್ಣೆ ಹಾಕೋದು. ಇದ್ ಕೆಳಗಡೆ ಪುಡಿ ತರ ಇರ್ಕೂಡ್ದಲ್ಲ? ಫುಲ್ ಎಲ್ಲ ಕಲ್ಸ್ಕೊ. ಅಷ್ಟಿಷ್ಟು ದೊಡ್ಡದೆಲ್ಲ ಬೇಡ. ಹೊಡಿತೀಯ. ಇದೇ ಜಾಸ್ತಿ ಆಗುತ್ತೆ ಅಂತ ಅಂದೆ. ಇಷ್ಟಪ್ಪ ನಾನು ಒಬ್ಬನಿಗೆ ಸರಿ ಹೋಗುತ್ತೆ, ನೀವೆಲ್ಲ ಏನ್ ತಿಂತೀರಾ? ಸಾಕು, ನಮ್ಗೊಂದ್ ಚಿಕ್ಕದಾದ್ರೆ. ಉಂಡೆ ಕಟ್ ಮಾಡೋಣ. ಸಾಕ್ತಾನೆ, ಕೆಳಗಡೆ ಏನು ಇಲ್ಲ. ಇರೋ ನಿಮಿಷ ನೀಟಾಗಿ ರೋಲ್ ಮಾಡ್ಕೊಬಿಡ್ತೀನಿ. ಒಂದ್ ಸಿಂಗಲ್ ಮುದ್ದೆ ತರ ಮಾಡ್ಕೊಂತೀನಿ.
ಇನ್ನೊಂದ್ ಸ್ವಲ್ಪ ಆಯಿಲ್ ಹಾಕು. ಇವಾಗ ಕಲಿಯೋದೆಲ್ಲಾನು ನಿಮ್ ಮನೆಯಲ್ಲಿ ಇಲ್ದಿದ್ದಾಗ ಯೂಸ್ ಆಗುತ್ತೆ ಅಡ್ಗೆಗಳು ಮಾಡೋಕೆ. ನಾನ್ ಕಾಶಿ ಅಲ್ಲಿ ಇಲ್ಲಿ ಟ್ರಿಪ್ ಹೋದಾಗ ಇವಾಗ ಕಾಶಿ ಹೋಗಿದ್ದಾಗ ಆಲ್ಮೋಸ್ಟ್ 10 days ನಾವೇ ಕುಕಿಂಗ್ ಒಂದ್ ಸ್ವಲ್ಪ ಮಾಡ್ಕೊಂಡಿದ್ದೀವಿ. ಎಣ್ಣೆ ಸ್ಪ್ರೇ ಮಾಡ್ತೀನಿ, ತೆಗಿ ಕೈ. ಕರೆಕ್ಟ್ ಆಗಿ ಬಂದಿದೆಯಲ್ಲ? ಇದಕ್ಕೆ ಸಾಕು. ಸ್ವಲ್ಪ ಚೆನ್ನಾಗಿ ಕಲ್ಸು. ಹಿಂಗೆ ಎಣ್ಣೆ ಇದ್ರ ಮೇಲೆ ತಟ್ಬೇಕಾದ್ರೆ ಕೈಗೆಲ್ಲ ಅಂಟ್ಕೊಳ್ಳಲ್ಲ. ಇವಾಗ ಕೈಗೆ ಅಂಟ್ಕೊಂತ ಇಲ್ಲ. ಇದು ಸೀಕ್ರೆಟಾ? ಆಯಿಲ್ ಸ್ಪ್ರೇ ಮಾಡೋದ್ರಿಂದ ಕೈಗೆ ಅಂಟ್ಕೊಳ್ಳಲ್ಲ ಅಂತ. ಕೈಗೂ ಅಂಟ್ಕೊಳ್ಳಲ್ಲ, ಮತ್ತೆ ನೋಡಿ ಪಾತ್ರೆಗೂ ಅಂಟ್ಕೊಳ್ಳಲ್ಲ. ಇದು ಕಾಯಿ ಚಟ್ನಿ ಎಷ್ಟ್ ಚೆನ್ನಾಗಿರ್ತೈತಿ ಗೊತ್ತಾ? ಇವಾಗ ಕಾಯಿ ಚಟ್ನಿ ಮಾಡ್ತೀಯಾ? ಮಾಡ್ತೀನಿ. ಎಲ್ ಮಾಡ್ತೀಯಾ? ನೋಡಿ ಎಲ್ಲ ಹೆಚ್ಚಿಟ್ಕೊಂಡು ಕತ್ಲಲ್ಲಿ ತಾತನ ಮದ್ವೆ ಅನ್ನಂಗೆ ರಾತ್ರಿ 10 ಗಂಟೆನಲ್ಲಿ ಅಕ್ಕಿ ರೊಟ್ಟಿ ಮಾಡಿ ಏನ್ ಮಾಡೋದು, 10 ಗಂಟೆಗೆ ನಾವು ಮಾಡೋದು ಅಡಿಗೆ ರೆಸಿಪಿಗಳು ಮಾಡೋದು. ಬಂದಿದ ತಕ್ಷಣ ಟಯರ್ಡ್ ಆಗಿ ನೋಡ್ದ ಆಗಲ್ಲ ನಿನ್ ಕೈಯಲ್ಲಿ ಅಂತಂದೆ. ಸೂಪರ್. ಹಿಂಗೆ ಸ್ವಲ್ಪ ನೋಡ್ಕೊಂಡಿಲ್ಲ. ಇವಾಗ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಬೇಕಾ? ಉಂಡೆ ಮಾಡ್ಬೇಕು. ಇಷ್ಟಿಷ್ಟು ಉಂಡೆ ಚೂರು ಮಾಡ್ಬೇಕು. ಜಾಸ್ತಿ, ಇನ್ನೊಂಚೂರು ಜಾಸ್ತಿ ತಗೋ. ಇನ್ನೂ ಜಾಸ್ತಿ ತಗೋಬೇಕಾ? ಒಂಚೂರು ಅಷ್ಟೇ ತಪ್ಪ ಉಂಡೆ ಮಾಡು. ಒಂದ್ ಪ್ಲೇಟ್ ಎತ್ಕೋ. ಅಲ್ಲೇ ಇಟ್ಕೋ, ಪರವಾಗಿಲ್ಲ. ಏನ ಇಲ್ಲೇ ಇಟ್ಕೋ ಉಂಡೆ. ಬೇಡ, ನಾನು ಇಲ್ಲಿ ಪ್ಲೇಟ್ ಅಲ್ಲಿ ಜೋಡಿಸ್ತೀನಿ ನೀಟಾಗಿ. ಎತ್ಕೋ. ಪಾತ್ರೆ ತೊಳಿಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಏನಿಲ್ಲ. ಹಿಂಗೇನಪ್ಪ ಗಂಡಸ್ರಿಗೆ ನಾವು ತೊಳೆದು ಪಾತ್ರೆ ತೊಳೆಯಕ್ ಒಂದೇ ಮಿಷಿನ್ ಇಲ್ಲ, ಇನ್ ಮಿಕ್ಕಿದಕ್ಕೆ ಎಲ್ಲದಕ್ಕೂ ಐತಲ್ಲ ಮಿಷಿನ್. ನೀನ್ ತವ ಬಿಸಿಗೆ ಇಟ್ಕೋ. ಸಾಕಲ್ಲ ಇಷ್ಟಪ್ಪ ಉಂಡೆ? ಸಾಕು ಸಾಕು. ಚೆನ್ನಾಗಿದೆ ಚೆನ್ನಾಗಿದೆ. ನಾನಿಲ್ಲ ಅಂದ್ರೆ ಚೆನ್ನಾಗಿ ಅಡಿಗೆ ಮಾಡ್ಕೊಂಡ್ ತಿನ್ಲಿ ಅಂತ. ಹೋಟ್ಲ್ ಫುಡ್ ಅಂತೂ ಆಗದೇ ಇಲ್ಲ. ಆಗಲ್ಲ. ಹೋಟ್ಲ್ ಫುಡ್ ತಿಂದಿದೀವಿ ಅಂತಂದ್ರೆ ಮುಗೀತು ಕತೆ. ಅಲ್ಲಿ ಹೋಟ್ಲಲ್ಲಿ ತಿನ್ನೋ ಬದ್ಲು ಯಪ್ಪ ನಾನೇ ಮಾಡ್ಕೊಬಿಡೋದು ಬೆಸ್ಟ್ ಅನ್ಬೇಕು. ಅದೇ ಬೆಸ್ಟ್ ಅನ್ಸ್ಬಿಡುತ್ತೆ. ಹೌದು. ಅಪರೂಪಕ್ಕೆ ಎಲ್ಲಾರು ರೈಡ್ ಹೋದಾಗ, ಬೈಕ್ ರೈಡ್ ಹೋದಾಗ ಔಟ್ಸೈಡ್ ತಿನ್ಬಿಟ್ರೇನೆ ಇರಕ್ಕಾಗಲ್ಲ. ಅದಕ್ಕೆ ಆದಷ್ಟು ಲೈಟ್ ಫುಡ್ ತಗೊಂತೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೈಡ್ಸ್ ಅಥವಾ ಇದಕ್ಕೆಲ್ಲ ಹೋಗ್ತಿವಲ್ಲ, ನಾರ್ಮಲ್ 2 days ರೈಡ್ ಎಲ್ಲ ಹೋಗ್ತಿವಲ್ಲ, ಅದ್ರಲ್ಲೆಲ್ಲಾನು ಅಷ್ಟೇನೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಲೈಟ್ ಆಗಿರೋ ಫುಡ್ ತಗೊಂತೀನಿ. ಇಲ್ಲ ಅಂತಂದ್ರೆ ಬೈಕ್ ರೈಡ್ ಮಾಡಕ್ಕಾಗಲ್ಲ. ಇವಾಗ ಸ್ಟವ್ ಹಚ್ಕೊಂಡು ಒಂದು ತವ ಇಟ್ಕೊಳ್ತೀನಿ. ಈಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಆಯಿಲ್ ಸ್ಪ್ರೇ ಮಾಡ್ಕೊಂತೀನಿ. ಸ್ವಲ್ಪ ಆಯಿಲ್ ಸ್ಪ್ರೇ ಮಾಡ್ಕೊಂಡು ಈ ತರ ಸ್ಕ್ರಬ್ ಮಾಡ್ಕೋಬೇಕು. ಅದು ಕೈಯಲ್ಲಿರೋ ಮಂತ್ರವಾದಿ ದಾರಗಳೆಲ್ಲ ಯಾರು ಕಟ್ಟಿದ್ರು? ಇದು ದೇವಸ್ಥಾನದ್ದು. ಅಂತ ದೇವಸ್ಥಾನದ್ದು ಇದು, ಕಾಶಿದು, ಮತ್ತೆ ಕಾಲಭೈರವೇಶ್ವರಂದು, ಇದು ನಂಜನಗೂಡು ನಂಜುಂಡೇಶ್ವರಂದು, ಇದು ತಿರುಪತಿ ವೆಂಕಟರಮಣಂದು, ಇದು ನಂದು ಬಳೆ ಅಷ್ಟೇ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ದೇವರುಗಳು ನಮ್ ಜೊತೆ ಇರ್ಬೇಕು. ಡೈಲಿ ಅವುಗಳ ಕೈಯಲ್ಲೂ ಪಾತ್ರೆ ತೊಳ್ಸೋದು, ಅಡಿಗೆ ಮಾಡ್ಸೋದು. ಸೂಪರ್ ಆಗಿ ಬಂದೈತಲ್ಲ? ನೋಡ್ದ ಎಷ್ಟು ಪರ್ಫೆಕ್ಟ್ ಆಗಿ ಕಲ್ಸಿದೀನಿ ಅಂತ. ಚೆನ್ನಾಗೈತೆ. ಫಸ್ಟ್ ಇಂದನೇ ಕಲ್ಸ್ಬೇಕು. ನಾನ್ ಅರ್ಧ ಕಲ್ಸದ್ಮೇಲೆ ಏನ್ ಕಲ್ಸ್ತೀಯ? ಈರುಳ್ಳಿ ಎಲೆ ಹಚ್ಕೊ. ಎಳ್ಳು ಜೀರಿಗೆ ಎಲ್ಲ ಹಾಕಿದಿವಲ್ಲ, ಚೆನ್ನಾಗ್ ಬರುತ್ತೆ ಟೇಸ್ಟ್. ತಿನ್ಬೇಕಾದ್ರೆ ಟೇಸ್ಟ್ ಫ್ಲೇವರ್ ಚೆನ್ನಾಗಿರುತ್ತೆ. ಇದು ಆನಿಯನ್ ರೋಸ್ಟ್ ಆದ್ಮೇಲೆ ಚೆನ್ನಾಗಿರುತ್ತೆ. ಚೆನ್ನಾಗಿರ್ತೈತೆ. ಬಟರ್ ಪೇಪರ್ ಇಲ್ಲ ಅಂತಂದ್ರೆ ಬಾಳೆ ಎಲೆ ಯೂಸ್ ಮಾಡಿ. ಬಾಳೆ ಎಲೆ ಸಾಕ ಎಷ್ಟು? ಕೈಯಲ್ಲಿ ತಟ್ಟು, ಹಂಗೆ ಚೆನ್ನಾಗಿ ಬರುತ್ತಲ್ಲ. ತಟ್ಟು ನೀನೆ ಇಲ್ಲಿ ತಗೋ. ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡ್ಕೊ. ನೀರು ಸಾಕು ಸಾಕು. ಇದ್ರ ಮೇಲೆ ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡ್ಕೊಂಡು ಸ್ವಲ್ಪ ಹಂಗೆ ಮಾಡ್ಕೊ. ಅಪರೂಪಕ್ಕೆ ಸ್ವಲ್ಪ ಮಾಡ್ತೀನಿ ಅಂತ ಬಂದ್ರೆ ಫುಲ್ ನನ್ನ ಕೈಯಲ್ಲೇ ಮಾಡಿಸ್ತಾ ಇದೀಯ. ಮಾಡ್ಬೇಕಲ್ಲ, ಮುಂದಕ್ಕೆ ನೀನೇ ತಾನೇ ಮಾಡ್ತೀಯ. ಓ ಬ್ರಹ್ಮಿ. ನಿನ್ನ ಹೆಂಡತಿ ಜೊತೆ ಸೇರ್ಕೊಂಡು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಓಕೆ ಓಕೆ. ತಟ್ಟು. ಹಿಂಗೆಲ್ಲ ತಟ್ಟದು ಬೆರಳುಗಳಲ್ಲೇ ತಟ್ಬೇಕು. ಹಿಂಗೆ ಬೆರಳಲ್ಲೇ ತಟ್ತಾ ಇರೋದು? ಕೈಯಲ್ಲಿ ತಟ್ತಾ ಇದೀನ? ಇಲ್ಲಿ ತಟ್ ಕುಡ್ದು ಬೆರಳುಗಳಲ್ಲೇ ಹಿಂಗ್ ಬೆರಳಲ್ಲೇ ತಟ್ತಾ ಇರೋದು ನೋಡಿ. ಇಲ್ಲಿ ಟಚ್ ಆಗಿಲ್ಲ. ಹಂಗಲ್ಲ. ಸರಿ ನೀನೆ ತಟ್ಟು. ಇದು ಗುಂಡ್ ಗುಂಡಕ್ಕೆ ಬರ್ಬೇಕು ಅಂದ್ರೆ ನೋಡು, ಎರಡು ಕೈ ಯೂಸ್ ಮಾಡ್ಕೋಬೇಕು. ನೋಡಿ ಈ ತರ ಈ ಬೆರಳುಗಳಲ್ಲಿ ಇಷ್ಟರಲ್ಲೇ ತಟ್ಬೇಕು ರೊಟ್ಟಿ. ನೋಡಿ ಈ ತರ ತೆಳ್ಳಗ್ ತಟ್ಕೋಬೇಕು.
ನಿನ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್, ನಂಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್. ಅದಕ್ಕೆ ಹೇಳ್ಕೊಡ್ತಾ ಇರೋದು ನಾನು ಬೈದ್ನ ನೀನ್ ಹಂಗ್ ಮಾಡಿಲ್ಲ ಹಿಂಗ್ ಮಾಡಿಲ್ಲ ಅಂತ. ಬೈದ್ಬಿಟ್ರೆ ಗೇಟ್ ದಾಟ್ಬಿಡ್ತೀಯಾ? ನೋಡ್ಬಿಡಣ. ಬೇಡ, ಇಲ್ಲೇ ಇರ್ತೀನಿ. ಗೇಟ್ ತಕೊಂಡು ಎಲ್ಲ ಹೋಗ್ಬೇಕ ನಾನು. ಇದಾಯ್ತಾ? ತವ ಕಾದಿದ್ಯಾ? ಎಲ್ಲಿ ಕೈ ಇಕ್ಬಿಟ್ಟು ನೋಡು. ನಿನ್ ಕೈ ಇಕ್ಬಿಟ್ಟು ನೋಡು. ನನ್ ಕೈ ರೊಟ್ಟಿ ತಟ್ಟಾಯ್ತಲ್ಲ. ಈಗ ನೋಡಿ ಬಟರ್ ಪೇಪರ್ ಇದೆಯಲ್ಲ, ಇದನ್ನ ಹಂಗೆ ಹಾಕ್ಬಿಟ್ಟು ಮೆತ್ತಗೆ ತೆಗೆದು ಬಿಡೋದು ಅಷ್ಟೇ. ಓ ಸೂಪರ್. ಈಗ ಇದಕ್ಕೊಂದ್ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಬೇಯಬೇಕಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿ. ಸಾಕು ಸಾಕು, ಏನು ಹಂಗೆ ಸ್ಪ್ರೇ ಮಾಡ್ತಾ ಇದೀಯ? ಈ ತರ ತೆಳ್ಳಗ್ ತಟ್ಕೋಬೇಕು ನೋಡಿ. ಈರುಳ್ಳಿ ಹಾಕಿರೋದಕ್ಕೆ ಕಿತ್ಕೊಂಡು ಹೋಗಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ರೊಟ್ಟಿ ನೋಡಿ, ಕೈಗೂ ಅಂಟ್ತಾ ಇಲ್ಲ. ಒಂದ್ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡ್ಕೊಂಡು ಈ ತರ ತೆಳ್ಳಗ್ ತಟ್ಕೋಬೇಕು. ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಸ್ಟೀಮಲ್ಲಿ ಬೇಯಿಸ್ಕೋಬೇಕಾ? ಅದೊಂದ್ 5 ನಿಮಿಷ ಸ್ಟೀಮಲ್ಲಿ ಬೇಯ್ಬೇಕದು. ಇದು ನೋಡಿ, ಅಷ್ಟೊತ್ತಿಗೆ ತೆಳ್ಳಗ ಒಂದ್ ರೊಟ್ಟಿ ತಟ್ಕೊಳ್ಳೋಣ ಅಲ್ಲ. ಈಗ ನೋಡು, ಇಟ್ಟು ಓಪನ್ ಮಾಡ್ಕೊಂಡು ಇದನ್ನ ಇನ್ನೊಂದ್ ಕಡೆ ಬೇಯಿಸ್ಕೊಳ್ಳೋಣ. ಸೂಪರ್, ಚೆನ್ನಾಗಿ ಬಂದಿದೆ. ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗೈತಲ್ಲ, ಚೆನ್ನಾಗಿರ್ತದೆ ಟೇಸ್ಟ್. ಇನ್ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡ್ಕೊಳ್ಳೋಣ. ಇದನ್ನ ಈ ತರ ತಿರುಗಿಸ್ಕೊಡ್ತಾ ಇರ್ಬೇಕು, ಸುತ್ತ ಬೇಯಬೇಕು ಚೆನ್ನಾಗಿ. ಆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ರೆ ಸೂಪರ್ ಆಗಿರ್ತೈತೆ ಟೇಸ್ಟ್. ನಿನ್ ವಾಯ್ಸ್ ಯಾವಾಗ ಸರಿ ಹೋಗೋದು? ಅಯ್ಯೋ, ಇವಾಗ ಸ್ವಲ್ಪ ಸರಿ ಹೋಗೈತಲ್ಲ. ರೆಡಿ ಆಯ್ತಾ? ಚೆನ್ನಾಗಿ ಬೆಂದೈತಾ? ಓ ಸಾಕು ಸಾಕು ಸಾಕು, ಚೆನ್ನಾಗಿ ಬಂದೈತೆ. ತಕೊಳ್ಳೋಣ. ಸೂಪರ್ ಆಗಿರೋ ರೊಟ್ಟಿ ರೆಡಿ ಆಯ್ತು. ಆಯಿಲ್ ಹಾಕಿ ಸ್ಕ್ರಬ್ ಮಾಡಿ ಇವಾಗ ಹಾಕು ನೋಡಿ ನನ್ ರೊಟ್ಟಿ. ನೀನು ಏನ್ ನಾವ್ ಮಾಡ್ದಿರೋ ಕೆಲ್ಸನ ನಮ್ಮ ಹತ್ರ ಚಾಲೆಂಜ್ ಕಟ್ತೀಯ? ನಿಧಾನ. ವೆರಿ ಸೂಪರ್. ಈಗ ಇದಕ್ಕೆ ಒಂದ್ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ, ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ, ಸ್ವಲ್ಪ ಬೇಯಿಸ್ಕೊಳ್ಳೋಣ. ಈ ಶುಗರ್ ಪೇಷಂಟ್ಗಳಿಗೆಲ್ಲ ನಾನು ಈ ತರ ಡೈಲಿ ಒಂದೊಂದ್ ರೊಟ್ಟಿ ಮಾಡ್ಕೊಡ್ಬೋದು. ಅವ್ರಿಗಂತೂ ಅನ್ನ ತಿನ್ನಕ್ ಆಗಲ್ಲ. ಒಂದೇ ತರ ರೊಟ್ಟಿ ತಿಂದ್ರೆ ಅವ್ರಿಗೂ ಬೇಜಾರು. ಈಗ ಅಕ್ಕಿ ಹಿಟ್ಟು ಅನ್ನದಿಂದ ಅನ್ನತಾನೆ ಮಾಡೋದು, ಆದ್ರೂ ಅನ್ನನೇ ಬೇರೆ ಅಕ್ಕಿ ಹಿಟ್ಟೆ ಬೇರೆ. ಇದನ್ನ ತೊಳೆದು ಒಣಗಿಸಿ ಅಕ್ಕಿ ಹಿಟ್ಟು ಅದನ್ನ ತೊಳೆದ್ಬಿಟ್ಟೆ ತಾನೆ ಅನ್ನ ಮಾಡೋದು. ನಿಂಗೆ ಅರ್ಥ ಆಗಲ್ಲ ಅದು. ಸಾಕು, ಸಾಕು, ಉಲ್ಟ ಮಾಡು. ನಾನು ಸ್ವಲ್ಪ ಸ್ಪ್ರೇ ಮಾಡ್ತೀನಿ ಹಾಗೆ. ನೋಡಿಲ್ಲ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ಚೆನ್ನಾಗಿರುತ್ತೆ, ಗಮ್ ಅಂತ ಬರ್ತಾ ಇದೆ ಸ್ಮೆಲ್. ಬಿಸಿ ಬಿಸಿ ಹಂಗೆ ತಿಂತಾ ಇದ್ರೆ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಅದಕ್ಕೆ. ಕಾಯಿ ಚಟ್ನಿ ಟೇಸ್ಟ್ ನಿಜ. ಅವ್ರಿಗೆಲ್ಲ ನೋಡು ಡೈಲಿ ಮುದ್ದೆನೆ ತಿನ್ಬೇಕಾ, ಅನ್ನ ತಿನ್ನಂಗಿಲ್ವಾ? ನೋಡು ಈ ತರ ಏನಾರ ಒಂದೊಂದು ಡಿಫ್ರೆಂಟ್ ಆಗಿ ಅವರಿಗೂ ರೊಟ್ಟಿ ಎಲ್ಲ ಮಾಡ್ಕೊಟ್ರೆ ಒಂದೆರಡು ತಿನ್ಕೊಂತಾರೆ. ಇನ್ನು ಇದಕ್ಕೆ ಈರುಳ್ಳಿ ಬದಲು ಕ್ಯಾರೆಟ್ ಎಲ್ಲ ಹಾಕೋದು ಚೆನ್ನಾಗಿರುತ್ತೆ. ಅದೊಂಥರ ಮಸಾಲೆ ರೊಟ್ಟಿ ತರ ಇರುತ್ತೆ ಟೇಸ್ಟ್. ಹೌದು. ಮತ್ತೆ ಪನ್ನೀರ್ ಸೊಪ್ಪು. ಪನ್ನೀರ್ ಸೊಪ್ಪ? ಏನದು ಪನ್ನೀರ್ ಸೊಪ್ಪು? ಪಾಲಕ್ ಸೊಪ್ಪು. ಪನ್ನೀರ್ ಸೊಪ್ಪು? ನಾನು ಇದೆಲ್ಲಿ ಪನ್ನೀರ್ ಸೊಪ್ಪು ಬರ್ತೈತೆ ಅಂತ ನಾನು. ಪನ್ನೀರ್ ಸೊಪ್ಪಲ್ಲ, ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು ಸಣ್ಣ ಸಣ್ಣ ಕಟ್ ಮಾಡ್ಬಿಟ್ಟು ಈ ತರ ರೊಟ್ಟಿ ಜೊತೆ ಕಲಸ್ಬಿಟ್ಟು ಅದನ್ನ ಈರುಳ್ಳಿ ಬದಲು ಪಾಲಕ್ ಸೊಪ್ಪು ಹಾಕೋದಾ? ಇಲ್ಲ, ಈರುಳ್ಳಿನೂ ಇರ್ಬೇಕು, ಅದು ಟೇಸ್ಟ್ ಕೊಡೋದು ಈರುಳ್ಳಿನೂ. ಪಾಲಕ್ ಸೊಪ್ಪು ಸಣ್ಣ ಸಣ್ಣ ಕಟ್ ಮಾಡಿ ಹಾಕೋಬೇಕು. ಸೂಪರ್. ಆತರ ಹಂಗೆ ಸುತ್ತ ಬೇಯಿಸ್ಬೇಕು. ಅವಾಗಾದ್ರೆ ಎಲ್ಲಾ ಕಡೆ ತುದಿ ಎಲ್ಲಾನು ಚೆನ್ನಾಗಿ ರೋಸ್ಟ್ ಆಗುತ್ತೆ. ಇಲ್ಲ ಅಂತಂದ್ರೆ ತುದಿ ಎಲ್ಲಾನು ಹಸಿ ಹಸಿ ತರ ಇರುತ್ತಲ್ಲ, ಎಲ್ಲಾ ಕಡೆ ಕ್ರಿಸ್ಪಿಯಾಗಿ ಬೇಯ್ಬೇಕು. ಎಷ್ಟು ತೆಳ್ಳಗ್ ತಟ್ಕೊಂತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ಮಂದ ಮಂದ ಒಳಗಡೆ ಸರಿಯಾಗಿ ಬೆಂದಿರಲ್ಲ, ಅದಕ್ಕೆ ತೆಳ್ಳಗ್ ತಟ್ಕೋಬೇಕು. ಎತ್ತಾಕ್ಬಿಡೋಣ ಇದು. ನೋಡು, ಇನ್ನೊಂದ್ಸ ಎಲ್ಲಿ ಈ ಕಡೆ ಹಾಕು.
ಇನ್ನೊಂದ್ ಕಡೆ ಸಾಕಲ್ಲ ರೋಸ್ಟ್ ಆಗಿರೋದು. ನೋಡಿ ಬಿಸಿ ಬಿಸಿ ಈರುಳ್ಳಿ ಅಕ್ಕಿ ರೊಟ್ಟಿ ರೆಡಿ ಆಯ್ತು. ಈಗ ನಾನು ದಾಲ್ ತಗೊಂಡಿದ್ದೀನಿ, ನೀವು ಬೇಕಾದ್ರೆ ಕಾಯಿ ಚಟ್ನಿ ತಗೋಬಹುದು.